ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸ್ಟೇಟ್ ಲೆವೆಲ್ ಮೆಸೆಂಜರ್ ಆಫೀಸ್ ಪ್ರೆಸಿಡೆಂಟ್ ಖಲೀಲ್ ಕಿಂಗ್ ಹೇಳ್ತಿರೋದು. ನಿನ್ನೆ ಫ್ರೀಡಮ್ ಪಾರ್ಕಾಗಿ ನಿನ್ನೆ ಎಲ್ಲ ಮೀಟಿಂಗ್ ನಡೆದಿದೆ. ಅದು ಮೇಡಮ್ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಮೇಡಮ್ ಅವರು ನೋಡಿ ಕೇಳಿ, ಆಮೇಲೆ ಲಾಸ್ಟಾಗಿ ಹೇಳ್ತೀನಿ ಫ್ರೆಂಡ್ಸ್. ನಾನು ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಏನ್ ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಆಗ್ತಾ ಇರೋ ಅನ್ಯಾಯದ ವಿರುದ್ಧವಾಗಿ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರದಿಂದ ಇದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಡಿ.ಕೆ. ಸಾಹೇಬ್ರಾಗ್ಲಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವರ ಅನುಮೋದನೆಯಿಂದ ನಾವು ಈ ಪ್ರೊಟೆಸ್ಟ್ ನ ಹಮ್ಮಿಕೊಂಡಿದ್ವಿ. ಏನಂತ ಹೇಳಿದ್ರೆ, ಇವರು ಮಾಡಿರುವ ಟ್ಯಾಕ್ಸ್ ಮತ್ತೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಏರಿಕೆ ಮಾಡಿರೋ ವಿರುದ್ಧವಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಸರ್, ನೀವೇ ಹೇಳಿ, ಇವರು ಹೋಗ್ತಾ 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 ಫಸ್ಟ್ ನಮ್ಮ ಕೇಂದ್ರದಲ್ಲಿ, ನಮ್ಮ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಟೈಮಲ್ಲಿ 450 ರೂಪಾಯಿ ಇತ್ತು ಸರ್ ಪೆಟ್ರೋಲ್ ಬೆಲೆ. ಇವಾಗ ನೋಡಿದ್ರೆ 100 ಚಿಲ್ಲರೆ ದಾಟ್ಬಿಟ್ಟಿದೆ ಪೆಟ್ರೋಲ್ ಬೆಲೆ. ಮತ್ತೆ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇರೋ ಟೈಮಲ್ಲಿ ಗ್ಯಾಸ್ ಬೆಲೆ 450 ರೂಪಾಯಿ ಇತ್ತು. ಅದ್ರಲ್ಲಿ ಬರೀ 50 ಪೈಸೆ ಹೆಚ್ಚಿದ್ದಕ್ಕೆ ಸ್ಮೃತಿ ಇರಾನಿ ಅವರು ರೋಡ್ಗೆ ಇಳಿದ್ಬಿಟ್ಟು ಅಷ್ಟೊಂದು ಇದು ಮಾಡಿದ್ರು, ಪ್ರೊಟೆಸ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು ಸರ್. ಇವಾಗ 50 ರೂಪಾಯಿ ಹೆಚ್ಚಿಸಿರೋದು ಇವಾಗ ಎಲ್ಲಾದ್ರು ಸರ್ ಸ್ಮೃತಿ ಇರಾನಿ ಅವರು. ಇದಕ್ಕೆ ನಾನ್ ಕೇಳೋದು ಅಂತ ಹೇಳಿದ್ರೆ, ಬಿಜೆಪಿ ಸರ್ಕಾರದಲ್ಲಿ ಮಹಿಳೆಯರುಗಳು ಇಲ್ವಾ ಸರ್? ಅವ್ರ ಮನೇಲಿ ಸಿಲಿಂಡರ್ಸ್ ಯೂಸ್ ಆಗ್ತಾ ಇಲ್ವಾ? ಅವ್ರ ಮನೇಲಿ ಯಾವುದೇ ತರಹದ ದಿನನಿತ್ಯ ಬಳಕೆ ಆಗುವ ವಸ್ತುಗಳಲ್ಲಿ ಟ್ಯಾಕ್ಸ್ ಹೆಚ್ಚಿದೆಯಲ್ಲ, ಅವ್ರಿಗೆ ಅನ್ನಿಸ್ತಾ ಇಲ್ವಾ ಸರ್? ಬಡವರಂತೂ ಚಿತ್ತರಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಈ ಬೆಲೆಯನ್ನು ಏರಿಕೆ ಮಾಡಿರೋದ್ರಿಂದ ಬಡವರು ಹಾಲಿಂದ ಹಿಡಿದು ಹೇಳ್ತಾರಲ್ಲ, ಮಗು ಹುಟ್ಟೋದಿಲ್ಲ ಹಿಡಿದು ಸಾಯೋವರೆಗೂ ಟ್ಯಾಕ್ಸ್ ಮಾಡ್ಬಿಟ್ಟಿದ್ದಾರೆ. ಬಡವರು ಹೇಗೆ ಸರ್ ಮಾಡ್ತಾರೆ? ಫಸ್ಟ್ ಉಜ್ವಲ್ ಯೋಜನೆ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಎಲೆಗಳನ್ನ ಮುಚ್ಚಿಸ್ಬಿಟ್ಟು ಗ್ಯಾಸ್ ಕೊಟ್ಬಿಟ್ರು. ಇವಾಗ ಗ್ಯಾಸ್ ಮೇಲೆ ರೇಟ್ ಹೆಚ್ಚಿಸ್ಬಿಟ್ರೆ ಎಲ್ಲಿ ಕಟ್ಟಿ ಎಂತ ಹೇಳ್ತಾರೆ ಸರ್? ಸಿಲಿಂಡರ್ ಗ್ಯಾಸ್ ಹೆಂಗ್ ತಗೊಳ್ತಾರೆ ಬಡ ಹೆಣ್ಮಕ್ಳು? ಬಡವ್ರು ಹೇಗ್ ಮಾಡ್ತಾರೆ ಸರ್? ಎಲ್ಲಾದ್ರೂ ಟ್ಯಾಕ್ಸ್ ಹೆಚ್ಚಿದ್ದಾರೆ ಸರ್. ಮತ್ತೆ ಬಡವ್ರ ಜೀವನ ಮಾಡೋದು ತುಂಬಾ ಜಾಸ್ತಿ ಕಷ್ಟ ಆಗ್ಬಿಟ್ಟಿದೆ ಸರ್. ನೋಡಿ, ನೀವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ, ಮೊನ್ನೆ ಇದೇ ಫ್ರೀಡಮ್ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಅವ್ರ ಮಗ ಅಧ್ಯಕ್ಷ ಏನ್ ಅನ್ಸ್ಕೊಂಡಿದ್ರು ವಿಜೇಂದ್ರ ಅವರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಈಗ ಜನಾಕ್ರೋಶ ಆಂದೋಲನ ಅಂತ ಹಮ್ಮಿಕೊಂಡಿದ್ರೆ, ಹೇಳಿ ಮೇಡಮ್, ಅದು ಜನಾಕ್ರೋಶ ಆಂದೋಲನ ಹೇಳಿ ಮೇಡಮ್. ಬಿಜೆಪಿ ಸರ್, ಜನಾಕ್ರೋಶದ ಆಂದೋಲನ ಮಾಡಕ್ಕೆ ವಿಜೇಂದ್ರ ಅವರು ಫಸ್ಟ್ ಯೋಚನೆ ಮಾಡಬೇಕು ಸರ್. ಯಾಕಂದ್ರೆ ಕೇಂದ್ರದಲ್ಲಿ ಇರೋದು ಸರ್ಕಾರ ಬಿಜೆಪಿ ಸರ್ಕಾರ. ಜನರ ಆಂದೋಲನ ಮಾಡ್ತಾರೆ ಯಾರೆಂದ್ರೆ ಬಿಜೆಪಿ ಸರ್ಕಾರದ ವಿರುದ್ಧ ಮಾಡ್ತಾರೆ ವಿನಃ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮಾಡಲ್ಲ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ದುಡಿದಂತ ನಡೆದಂತ ಸರ್ಕಾರ ಇವ್ರ ತರ ಅಲ್ಲ. ಇವ್ರು ಹೇಳ್ತಾರೆ ದಿಕ್ಕಿ ಭಾಗ್ಯ, ಈ ಭಾಗ್ಯ, ಆ ಭಾಗ್ಯ, ಅದರಿಂದ ಮೋಸ ಮಾಡ್ತಾರೆ ಅಂತ. ನಮ್ಮ ದಿಕ್ಕಿ ಭಾಗ್ಯನೇ ಐಡೆಂಟಿ ಇಟ್ಕೊಂಡು ಅವರು ಆ ಕಡೆ ಎಲ್ಲ ಕೇಂದ್ರದಲ್ಲಿ ಅದನ್ನ 2,000 ಕೊಡ್ತಾರೆ ಅಂತ ಹೋಗಿದ್ದಾರೆ. ಇವಾಗಲೂ ಕೊಟ್ಟ ಇಲ್ವಲ್ಲ ಸರ್? ನಮ್ಮ ಸರ್ಕಾರ ಅದು ಹೇಳಿದ್ದನ್ನ 2,000 ಕೊಡ್ತಾ ಇದಾರೆ. ಎಲ್ಲ 5 ಗ್ಯಾರಂಟಿಯನ್ನು, ಪಂಚ ಗ್ಯಾರಂಟಿಯನ್ನು ಕೊಡ್ತಿದ್ದಾರೆ. ಅಷ್ಟೆಲ್ಲ ತಿಳ್ಕೊಂಡು ಇವ್ರು ಜನಾಂಗನ ಆಕ್ರೋಶ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ಫ್ರೀಡಮ್ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಬೆಲೆ ಏರಿಕೆ ಕೇಂದ್ರ ಸರ್ಕಾರದಿಂದ ಆಗಿರೋದು ರಾಜ್ಯ ಸರ್ಕಾರದಿಂದ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ನೋಡಿ, ಬಿಜೆಪಿ ಅವರು ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಅವ್ರ ಯಶಸ್ವಿ ಮಟ್ಟದಲ್ಲಿ ನಡೆಸ್ಕೊಂಡು ಇದ್ದಾರೆ. ಅದಾಗಿದ ತಕ್ಷಣ ಮತ್ತೆ ಇವರು ಯಾರೋ ಜೆಡಿಎಸ್ನವರು ಅವರು ಸಾಕಪ್ಪ ಸಾಕು, ಕಾಂಗ್ರೆಸ್ ಪಕ್ಷ ಸಾಕು ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಏನು ಒಂದು ಗಟ್ಟಿ ಧ್ವನಿನಲ್ಲಿ ಹೇಳ್ತಾರೋ, ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರಗಳ ಕಣ್ಣುಗಟ್ಟಲೆ ಮುಂದೆ ತಂದು ಇಟ್ಟು ಮುಂದಿನ ದಾಖಲೆ ಸಮೇತ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಇಷ್ಟಪಡ್ತೀರಾ ಸರ್? ಅವ್ರು ಯಾವಾಗ್ಲೂ ಹೇಳ್ತಾನೆ ಇದಾರೆ ಕಾಂಗ್ರೆಸ್ ವಿರುದ್ಧ ನಮ್ಮ ಹತ್ರ ದಾಖಲೆ ಇದೆ ಅಂತ. ಆ ಹೇಳ್ತಾ ಫ್ಯಾಮಿಲಿಂದಾನೆ ದಾಖಲೆಗಳು ಆಚೆ ಬಂದ್ಬಿಟ್ಟಿದೆ ಸರ್. ಅದು ತಿಳ್ಕೊಳಕ್ ಹೇಳಿದ್ರು ಫಸ್ಟ್. ಅವ್ರಿಗೆ ಮನೆಯಿಂದಾನೆ ಏನೇನಿದೆ ಅವ್ರದ್ದು ಎಲ್ಲ ಆಚೆ ದಾಖಲೆಗಳು ಬಂದ್ಬಿಟ್ಟಿದೆ. ಇನ್ನೂ ಅವರು ದಾಖಲೆ ತರ್ತೀನಿ ಅಂತ ಮೂಢ ನಂಬಿಕೆ ಇರ್ತಾರಲ್ಲ, ಆ ತರ ಮೂಢ ಕೂಗುಗಳನ್ನ ಮುಚ್ಚಕ್ ಹೇಳಿ ಅವ್ರಿಗೆ ಫಸ್ಟ್. ವರ್ಷದಿಂದ ನಾವು ಕೇಳ್ತಾ ಇದೀವಿ, ಬಟ್ ಇವ್ರ ದಾಖಲೆಗಳು ಆಚೆ ಬಂದಿದೆಯಲ್ಲ ಅದ್ರ ಬಗ್ಗೆ ಹೇಳಕ್ ಹೇಳಿ. ಅವ್ರು ಮಾಡ್ತಾರ ಅನೈತಿಕ ಕೆಲಸಗಳನ್ನ ಅದ್ರ ಬಗ್ಗೆ ಹೇಳಕ್ ಹೇಳಿ, ಅದನ್ನ ಫಸ್ಟ್ ಕಮ್ಮಿ ಮಾಡೋದಕ್ಕೆ ಹೇಳಿ. ಅರ್ಥ ಆಯ್ತಾ? ಕೇಂದ್ರಕ್ಕೆ ಹೋಗಿದ್ದಾರೆ, MP ಆಗ್ಬಿಟ್ಟು ನಮ್ ಕರ್ನಾಟಕೋಸ್ಕರ ಒಂದು ಮಾತಾಡಿದಾರೆ ಅಂತ ಕೇಳಿ. ನಮ್ ಕರ್ನಾಟಕ ಬರ್ಬೇಕಾಗಿರೋ ಟ್ಯಾಕ್ಸ್ ಬಗ್ಗೆ ಮಾತಾಡಿದಾರ, ಇಲ್ಲ ಯೋಧರ ಬಗ್ಗೆ ಅದವರು ಅಲ್ಲಿ ಹೋಗ್ಬಿಟ್ಟು. ಫ್ರೆಂಡ್ಸ್, ಫುಲ್ ವಿಡಿಯೋ ನೋಡಿರೋ ಫ್ರೆಂಡ್ಸ್. ಈಗ ಬಿಟ್ಟಿ ಭಾಗ್ಯ 2,000 ರೂಪಾಯಿ ಇರಲಿ, ಇವರೇನೋ ಕಾಂಗ್ರೆಸ್ ಪಕ್ಷದವರು ಬಿಟ್ಟು 2,000 ರೂಪಾಯಿ ಕೊಡ್ತಾರೆ. ಅವ್ರು ಅದು ಕೊಟ್ಟಿರಲಿಲ್ವಲ್ಲ. ಜನಗಳ್ಗೆ ಒಳ್ಳೆತನ ಮಾಡೋಕ್ಕೆ ಸರ್ಕಾರ ಅನ್ನೋದು ಇರ್ತದೆ. ಅದ್ರಾಗೆ ಅವರು ಅದು ಕೊಟ್ಟಿರಲಿಲ್ವಲ್ಲ. ಮತ್ತು ಬಿಟ್ಟು ದುಡ್ಡು ಹೆಂಗೆ ಬಂದ್ಬಿಡ್ತದು? ಏನೋ ಜನಗಳ್ದು ಒಂದೊಂದು ರೀತಿ ಒಂದೊಂದು ಯೋಚನೆ. ಪ್ರತಿಯೊಂದೂ ನಾನು ಹೇಳ್ತಾ ಇರ್ತೀನಿ ಇನ್ನೊಂದು ವೀಡಿಯೋದ್ರಾಗೆ. ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ. ಮೈ ಖಲೀಲ್ ಕಿಂಗ್ ಫೇಸ್ಬುಕ್ ಗ್ರೂಪ್ ಇರಲಿ, ಫೇಸ್ಬುಕ್ ಚಾನಲ್ ಇರಲಿ,
ಯೂಟ್ಯೂಬ್ ಚಾನಲ್ ಇರಲಿ ಪ್ರತಿಯೊಂದೂ ನಾನು ಇಷ್ಟೇಟ್ ಲೆವೆಲ್ ಪ್ರತಿಯೊಂದು ಮೆಸೇಜ್ ಕೊಡ್ತೀನಿ. ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.